ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳಿಗೆ GN ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ಕೆರೆ ಸುರಕ್ಷಾ ಇನ್ಶೂರೆನ್ಸ್ ಸ್ಕೀಮ್. ಮರ ಹತ್ತುವವರಿಗೆ ಏನು ಟ್ರೀ ಕ್ಲೈಂಬರ್ಸ್ ಇದಾರಲ್ಲ ಅವ್ರಿಗೆ ಒಂದು ಇನ್ಶೂರೆನ್ಸ್ ಸ್ಕೀಮ್ನ ಸರ್ಕಾರ ಹೊಸ್ದಾಗಿ ತಂದಿದೆ. ಏನು ಅಂತ ನೋಡೋಣ ಬನ್ನಿ. ನೀಡ್ ಫಾರ್ ಇನ್ಶೂರೆನ್ಸ್ ಕವರ್ ಅನ್ನೋದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಏನಕ್ಕೆ ಬೇಕು ಒಂದು ಇನ್ಶೂರೆನ್ಸ್ ಸ್ಕೀಮು ಮರ ಹತ್ತೋರಿಗೆ, ಎಸ್ಪೆಷಲಿ ತೆಂಗಿನ ಮರ ಅಥವಾ ನೀರ ಇಳಿಸೋರಿಗೆ ಅಂತೇಳಿ. ಏನೇನು ಕಾಂಪನ್ಸೇಷನ್ ತಂದಿದ್ದಾರೆ ಅದರಲ್ಲಿ ಅಂತ ನೋಡೋಣ ಬನ್ನಿ. ಇನ್ಶೂರೆನ್ಸ್ ಸ್ಕೀಮ್ಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಕವರ್ ಆಗೋದನ್ನ ಫಸ್ಟ್ ನೋಡೋಣ. ಒಂದು ವೇಳೆ ಮರ ಹತ್ತುವ ವ್ಯಕ್ತಿ ಸತ್ತರೆ ಬರುವುದು 5 ಲಕ್ಷ, ಪರ್ಮನೆಂಟ್ ಪಾರ್ಷಿಯಲ್ ಡಿಸೆಬಿಲಿಟಿ 2.5 ಲಕ್ಷ, ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಏನಾದರೂ ಹಾಸ್ಪಿಟಲ್ ಅಡ್ಮಿಟ್ ಆದರೆ 24 ಗಂಟೆ ಮೇಲೆ ಇನ್ಪೇಷೆಂಟ್ ಆದರೆ ಅವ್ರಿಗೆ ಬರೋದು 1 ಲಕ್ಷ, ಮ್ಯಾಕ್ಸಿಮಮ್ 1 ಲಕ್ಷದವರೆಗೂ ಕೊಡ್ತಾರೆ. ವೀಕ್ಲಿ ಕಾಂಪನ್ಸೇಷನ್ ಇನ್ ಕೇಸ್ ಆಫ್ ಟೆಂಪ್ರರಿ ಟೋಟಲ್ ಡಿಸೆಬಿಲಿಟಿ, ಅಂದರೆ TTD ಅಂದರೆ ಟೆಂಪ್ರರಿ ಟೋಟಲ್ ಡಿಸೆಬಿಲಿಟಿ. ಏನಾದರೂ ಅಂಗವಿಕಲ್ಯ ಕಂಪ್ಲೀಟ್ ಆಗೋಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಏನಾದ್ರು ಅವನು ಏನು ನಡೆದಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ 18,000 ಕೊಡ್ತಾರೆ ಪ್ರತಿ ತಿಂಗಳು. ಅಲ್ಲ, ಟೋಟಲ್ಲಿ 18,000 ಅಷ್ಟೇ, ಅಂದರೆ 3,000 ವೀಕಿಗೆ ಕೊಡ್ತಾರೆ. ಅದ್ರ ಬಗ್ಗೆ ಬೈ ಸ್ಟ್ಯಾಂಡರ್ ಎಕ್ಸ್ಪೆನ್ಸ್ ಅಂದರೆ ಯಾರು ನೋಡ್ಕೊಳ್ತಾರಲ್ಲ ಅವ್ರಿಗೆ 15 ದಿನಕ್ಕೆ 200 ರೂಪಾಯಿ ನನಗೆ ಒಟ್ಟು 3,000 ಕೊಡ್ತಾರೆ. ಆ್ಯಂಬುಲೆನ್ಸ್ ಚಾರ್ಜಸ್ಸು 3,000, ಫ್ಯೂನರಲ್ ಚಾರ್ಜಸ್ಸು 5,000. ಈ ಕೆರೆ ಸುರಕ್ಷಾ ಇನ್ಶೂರೆನ್ಸ್ ಸ್ಕೀಮ್ ಯಾವ ಥರ ಪಡೆಯೋದು ಅಂದರೆ, ಎಷ್ಟು ಅಮೌಂಟ್ ಕಟ್ಟಬೇಕು ಅಂದರೆ, ಆ್ಯನ್ಯುಯಲ್ ಪ್ರೀಮಿಯಮ್ ಬಂದು ಇದಕ್ಕೆ 375 ರೂಪಾಯಿ. ಅದು ಬೋರ್ಡು ಮತ್ತು ಬೆನಿಫಿಷಿಯರಿ 75% ಬೋರ್ಡ್ ಕಟ್ಟುತ್ತೆ, ಬೆನಿಫಿಷಿಯರಿ ಬರೀ 94 ರೂಪಾಯಿ ಮಾತ್ರ ಕಟ್ಟಿದ್ರೆ ಸಾಕು. ಇದಕ್ಕೆ ವಾರ್ಷಿಕ ಪ್ರೀಮಿಯಮ್ ಬಂದು 377 ರೂಪಾಯಿ ಮಾತ್ರ. ಅದರಲ್ಲಿ 75% ಬೋರ್ಡ್ ಕಟ್ಕೊಳ್ಳುತ್ತೆ, ಏನು ಕೊಕೊನಟ್ ಬೋರ್ಡ್ ಇದೆ ಅದು. ಇನ್ನು 94 ರೂಪಾಯಿ ಕಟ್ಟಿದ್ರೆ ಯಾರು ಮರದ ತೋರಿದ್ದಾರೆ ಅವ್ರು ಮರ ಹತ್ತಿದ್ರೆ 94 ರೂಪಾಯಿ ಕಟ್ಟಿದ್ರೆ ಇದುವರೆಗೆ ಆ್ಯಕ್ಟಿವ್ ಆಗುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ಗೆ ಕೂಡ ಕೊಟ್ಟಿದ್ದಾರೆ ಏನೇನು ಅಂತೇಳಿ. ಸೆಲೆಕ್ಷನ್ ಆಫ್ ಇನ್ಶೂರೆನ್ಸ್ ಏಜೆನ್ಸೀಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಬೆನಿಫಿಟ್ ಪೇರ್, ಅಂದರೆ ಅವ್ರಿಗೆ ಕರೆಕ್ಟಾಗಿರೋನ್ನ ಸೆಲೆಕ್ಟ್ ಮಾಡ್ಕೋಬೇಕು. ವೆರಿಫಿಕೇಷನ್, ಯಾರ್ಯಾರು ಅಪ್ಲಿಕೇಶನ್ ಆಗ್ತಾರೆ ಅದನ್ನೆಲ್ಲ ವೆರಿಫಿಕೇಷನ್ ಮಾಡ್ಕೋಬೇಕು. ಮತ್ತು ಅವ್ರಿಗೆಲ್ಲ ನೀಟಾಗಿ ಪೇಮೆಂಟ್ ಆಗುತ್ತಾ ಇಲ್ವಾ ಇದನ್ನೆಲ್ಲ ಕೂಡ ಅವ್ರ ರೆಸ್ಪಾನ್ಸಿಬಿಲಿಟಿಲಿ ಹೇಳಿದ್ದಾರೆ. ಇನ್ಶೂರೆನ್ಸ್ ಏಜೆನ್ಸಿಗೂ ಕೂಡ ಇಂಥ ರೆಸ್ಪಾನ್ಸಿಬಿಲಿಟಿಗಳನ್ನ ಕೊಟ್ಟಿದ್ದಾರೆ. ಎಲ್ಲ DBT ಮುಖಾಂತರನೇ ಟ್ರಾನ್ಸ್ಫರ್ ಆಗುವಂಥದ್ದು, ಯಾವುದೂ ಕೂಡ ಕೈಯಲ್ಲಿ ಕ್ಯಾಶ್ ಕೊಡುವಂಥದ್ದಿಲ್ಲ. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಸರ್ಕಾರದ ಯೋಜನೆಗಳು ಕೂಡ DBT ಮುಖಾಂತರನೇ ಆಗ್ತಿದೆ. ಮತ್ತು ಕ್ಲೈಂಬರ್ಸ್ ಅವ್ರದ್ದು ಏನಂದರೆ ಅಪ್ಲಿಕೇಶನ್ ಹಾಕಬೇಕು. ಮೊದಲನೇದಾಗಿ ಪ್ರಿಸ್ಕ್ರೈಬ್ ಫಾರ್ಮೇಟಲ್ಲಿ ಪೇಮೆಂಟ್ ಅವ್ರ ಶೇರ್ ಪ್ರೀಮಿಯಮ್ 94 ರೂಪಾಯಿ ಅದನ್ನು ಕೊಡಬೇಕು, ಡಿಮ್ಯಾಂಡ್ ಡ್ರಾಫ್ಟ್ ಮುಖಾಂತರ ಅಥವಾ ಆನ್ಲೈನ್ ಮುಖಾಂತರ. ಅವ್ರೇನೇನು ಡಾಕ್ಯುಮೆಂಟ್ ಕೇಳ್ತಾರೆ. ಮತ್ತು ಏನಾದ್ರು ಆಕ್ಸಿಡೆಂಟ್ ಆದರೆ 72 ಗಂಟೆ ಮಾತ್ರ 72 ಗಂಟೆ ಒಳಗಡೆ ಅವ್ರು ಇನ್ಫಾರ್ಮ್ ಮಾಡಬೇಕು. ಇದು ಅವರ ಡ್ಯೂಟಿ. ಇದಿಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾನೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.